ನಮಸ್ಕಾರ. ಇವತ್ತಿನ ಈ ಆಳವಾದ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ಒಂದು ಅತ್ಯಂತ ಪ್ರಭಾವಶಾಲಿ ಪಠ್ಯದ ಬಗ್ಗೆ ಚರ್ಚೆ ಮಾಡ್ತಿದ್ದೀವಿ. ಇದರ ವಿಷಯ ಏನಂದ್ರೆ ಮನೋವೈದ್ಯಶಾಸ್ತ್ರ ಏಕೆ ಮುಖ್ಯ ಅನ್ನೋದು. ಹೌದು, ವೈದ್ಯಕೀಯ ಜಗತ್ತಿನಲ್ಲಿ ಇದೊಂದು ಬಿಟ್ಟು ಹೋದ ಕೊಂಡಿ ಅಂತಲೇ ಹೇಳಬಹುದು. ಈ ಪಠ್ಯದಲ್ಲಿರುವ ಪ್ರತಿಯೊಂದು ಸಾಲು ಕೂಡ ಮನುಷ್ಯನ ಅತಿ ದೊಡ್ಡ ಸಮಸ್ಯೆಯನ್ನ ಎಷ್ಟು ಅದ್ಭುತವಾಗಿ ಕಟ್ಟಿಕೊಟ್ಟಿದೆ ಅಂದ್ರೆ ನಿಜ. ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ನಾವೊಂದು ಸಣ್ಣ ಉದಾಹರಣೆಯಿಂದ ಶುರು ಮಾಡೋಣ. ಈಗ ಒಮ್ಮೆ ಕಲ್ಪಿಸ್ಕೊಳ್ಳಿ, ಒಂದು ಅತ್ಯಂತ ದುಬಾರಿಯಾದ, ನೋಡಲು ಅದ್ಭುತವಾಗಿರೋ ಕಾರಿದೆ. ಯಾರಾದ್ರೂ ನೋಡಿದ್ರೆ ಆಸೆ ಪಡುವಂತ ಡಿಸೈನ್ ಅದು. ಸರಿ. ಆದ್ರೆ ಆ ಕಾರಿನಲ್ಲಿ ಒಂದು ಸಣ್ಣ ಸಮಸ್ಯೆ ಇದೆ. ಆ ಕಾರು ಸ್ಟಾರ್ಟ್ ಆಗ್ತಿಲ್ಲ, ಒಂದು ಹೆಜ್ಜೆ ಕೂಡ ಮುಂದೆ ಹೋಗ್ತಿಲ್ಲ. ಆಗ ಆ ಕಾರಿನ ಮಾಲೀಕ ಏನ್ ಮಾಡ್ತಾನೆ, ಅದನ್ನ ರಿಪೇರಿ ಮಾಡೋಕೆ ಅಂತ ಒಬ್ಬ ಮೆಕ್ಯಾನಿಕ್ ಹತ್ರ ತಗೊಂಡು ಹೋಗ್ತಾನೆ. ಓಕೆ, ಸಹಜವಾಗಿ ಎಲ್ಲರೂ ಮಾಡೋದೇ ಅದು. ಆದ್ರೆ ಆ ಮೆಕ್ಯಾನಿಕ್ ಏನ್ ಮಾಡ್ತಾನೆ ಗೊತ್ತಾ, ಆ ಕಾರಿನ ಟೈರ್ಗಳನ್ನ ಬದಲಾಯಿಸ್ತಾನೆ, ಆ ಹೊರಭಾಗಕ್ಕೆ ದುಬಾರಿ ಬಣ್ಣ ಬಳಿತಾನೆ, ಕನ್ನಡಿಗಳನ್ನ ಹೊಳೆಯುವಂತೆ ಒರೆಸ್ತಾನೆ, ಒಳಗೆ ಒಳ್ಳೆ ಪರ್ಫ್ಯೂಮ್ ಕೂಡ ಹಾಕ್ತಾನೆ. ಅಂದ್ರೆ ಕೇವಲ ಹೊರಗಡೆ ಮಾತ್ರ. ಹೌದು, ಮೇಲ್ನೋಟಕ್ಕೆ ಕಾರು ಈಗ ಮೊದಲಿಂದಲೂ ತುಂಬಾ ಸುಂದರವಾಗಿ ಕಾಣಿಸ್ತಿದೆ. ಆದ್ರೆ ಅಸಲಿ ಸಮಸ್ಯೆ ಬಗೆಹರಿಯುತ್ತಾ? ಖಂಡಿತ ಇಲ್ಲ. ಯಾಕಂದ್ರೆ ದೋಷ ಇರೋದು ಕಾರಿನ ಇಂಜಿನ್ ಒಳಗೆ. ಕರೆಕ್ಟ್. ಇಂಜಿನ್ ಅನ್ನ ಬಿಟ್ಟು ಕಾರಿನ ಹೊರಮೈಗೆ ಎಷ್ಟೇ ಖರ್ಚು ಮಾಡಿದ್ರೂ ಆ ಕಾರು ಮುಂದೆ ಚಲಿಸೋದೇ ಇಲ್ಲ. ಇದು ಕೇಳೋದಕ್ಕೆ ಬಹಳ ಹಾಸ್ಯಾಸ್ಪದ ಎನಿಸುತ್ತೆ ಅಲ್ವಾ? ಯಾರಾದ್ರೂ ಇಷ್ಟು ಮೂರ್ಖರಾಗಿರಲು ಸಾಧ್ಯವಾ ಅಂತ ಅನಿಸ್ಬೋದು. ಅಂದ್ರೆ ಮೂಲ ಸಮಸ್ಯೆ ಇರೋದು ಎಲ್ಲಿ ಅಂತ ಚೆಕ್ ಮಾಡದೆ ಕೇವಲ ಹೊರಗಿನ ಲಕ್ಷಣಗಳನ್ನ ಸರಿಪಡಿಸೋಕೆ ಟ್ರೈ ಮಾಡೋದು ಕೇವಲ ಟೈಮ್ ವೇಸ್ಟ್ ಅಷ್ಟೇ. ಹೌದು, ಶ್ರಮದ ವ್ಯರ್ಥವಷ್ಟೇ ಅಲ್ಲ, ಅದೊಂದು ರೀತಿಯ ವಿಪರ್ಯಾಸ. ಆದ್ರೆ ಇಲ್ಲಿ ಆಶ್ಚರ್ಯದ ಸಂಗತಿ ಏನಂದ್ರೆ ಈ ಪಠ್ಯದ ಪ್ರಕಾರ ನಮ್ಮ ರಿಯಲ್ ಲೈಫ್ನಲ್ಲೂ ಕೂಡ ಇದೇ ಆಗ್ತಿದೆ. ಖಚಿತವಾಗಿಯೂ ಆ ಕಾರು ಒಂದು ಹೆಜ್ಜೆಯೂ ಮುಂದೆ ಹೋಗಲ್ಲ ಅನ್ನೋದು ಎಷ್ಟು ಸತ್ಯವೋ, ನಮ್ಮ ಸಮಾಜದಲ್ಲಿ ಎಷ್ಟೋ ಜನರ ಆರೋಗ್ಯದ ವಿಷಯದಲ್ಲೂ ನಿಖರವಾಗಿ ಇದೇ ಆಗ್ತಿದೆ. ಅಂದ್ರೆ ಯಾವುದೇ ಮೆಡಿಕಲ್ ರಿಪೋರ್ಟ್ನಲ್ಲಿ, ಎಕ್ಸ್ರೇಗಳಲ್ಲಿ, ಸ್ಕ್ಯಾನಿಂಗ್ಗಳಲ್ಲಿ ಸ್ಪಷ್ಟವಾಗಿ ಕಾಣಿಸದ, ಆದ್ರೆ ಮನುಷ್ಯನನ್ನ ಒಳಗೊಳಗೆ ಕೊಲ್ಲುವ ಒಂದು ಮೌನ ವೇದನೆ ಇದೆ. ಹೌದು, ಆ ಸೈಲೆಂಟ್ ಸ್ಟ್ರಗಲ್. ಈ ಮೌನ ವೇದನೆ ಅನ್ನೋ ಪದವೇ ಬಹಳಷ್ಟು ಅರ್ಥವನ್ನ ತನ್ನೊಳಗೆ ಬಚ್ಚಿಟ್ಕೊಂಡಿದೆ. ಪ್ರತಿದಿನ ಲೆಕ್ಕವಿಲ್ಲದಷ್ಟು ಜನ ಈ ಮೌನ ವೇದನೆಯಿಂದ ನರಳ್ತಾ ಇದ್ದಾರೆ. ಯಾರಿಗೂ ಹೇಳ್ಕೊಳ್ಳಲಾಗದ ಒಂಥರ ಕಷ್ಟ ಅದು. ನಿಜ. ಹೊರಗಡೆ ಯಾರಿಗೂ ಕಾಣಿಸ್ದ, ಯಾರಿಗೂ ವಿವರಿಸಲಾಗದ ಒಂದು ಭಾರವನ್ನ ಅವ್ರು ಹೊತ್ತು ತಿರುಗ್ತಾ ಇರ್ತಾರೆ. ಈಗ ನೋಡಿ, ಒಂದು ಮೂಳೆ ಮುರಿದಾಗ ಅಥವಾ ದೇಹಕ್ಕೆ ಗಾಯವಾದಾಗ ಅದು ಎಲ್ಲರಿಗೂ ಕಣ್ಣಿಗೆ ಕಾಣುತ್ತೆ. ರಕ್ತ ಬರೋದು ಗೊತ್ತಾಗುತ್ತೆ, ಅದಕ್ಕೊಂದು ಸ್ಪಷ್ಟವಾದ ಫಿಸಿಕಲ್ ರೂಪ ಇರುತ್ತೆ. ಎಕ್ಸಾಕ್ಟ್ಲಿ. ಆದ್ರೆ ಮನಸ್ಸಿನೊಳಗೆ ನಡೆಯೋ ಯುದ್ಧಗಳು, ಆತಂಕದ ಅಲೆಗಳು ಯಾರಿಗೂ ಕಾಣಿಸೋದಿಲ್ಲ. ಹಾಗಾಗಿಯೇ ಅದು ಮೌನವಾಗಿರುತ್ತೆ, ಮತ್ತು ಆ ಮೌನವೇ ಅದನ್ನ ಹೆಚ್ಚು ಅಪಾಯಕಾರಿಯನ್ನಾಗಿ ಮಾಡುತ್ತೆ. ಸೊ ಇಲ್ಲಿ ನಾವೊಂದು ಸೂಕ್ಷ್ಮ ವಿಚಾರವನ್ನ ಬಿಡಿಸಿ ನೋಡಬೇಕು. ಈ ಮೌನ ವೇದನೆಗೆ ಪರಿಹಾರ ಹುಡುಕೋ ಭರವಸೆಯಲ್ಲಿ ಜನ ಏನ್ ಮಾಡ್ತಾರೆ? ಅದೇ ಕಾರಿನ ಕನ್ನಡಿ ಒರೆಸಿದಂತೆ ಮಾಡ್ತಾರೆ. ಕರೆಕ್ಟ್. ಬೇರೆ ಬೇರೆ ತಜ್ಞ ವೈದ್ಯರ ಬಳಿ ಅಲೆದಾಡ್ತಾರೆ. ವಿಪರೀತ ಹೊಟ್ಟೆ ನೋವು ಅಥವಾ ತಡೆಯಲಾರದ ದಣಿವು, ನಿದ್ರಾಹೀನತೆ ಅಂತ ಅನ್ಕೊಂಡು ಕಾರ್ಡಿಯಾಲಜಿಸ್ಟ್ ಹತ್ರ, ಗ್ಯಾಸ್ಟ್ರಾಂಟ್ರಾಲಜಿಸ್ಟ್ ಹತ್ರ, ನ್ಯೂರಾಲಜಿಸ್ಟ್ ಹತ್ರ ಹೋಗ್ತಾರೆ. ಕ್ಲಿನಿಕ್ಗಳ ಮೆಟ್ಲು ಹತ್ತಿ ಇಳೀತಾರೆ. ಟೆಸ್ಟ್ಗಳ ಮೇಲೆ ಟೆಸ್ಟ್ಗಳನ್ನ ಮಾಡಿಸ್ತಾರೆ. ಹೌದು, ಆದ್ರೆ ರಿಪೋರ್ಟ್ಗಳೇನಂತ ಬರ್ತವೆ? ಎಲ್ಲವೂ ನಾರ್ಮಲ್ ಅಂತ ಬರ್ತವೆ. ಇದನ್ನೇ ನಾವೊಂದು ಮುಗಿಯದ ಮೆಡಿಕಲ್ ಮೆರಿಗೋ ರೌಂಡ್ ಅಥವಾ ಆಸ್ಪತ್ರೆಗಳ ಅಲೆದಾಟ ಅಂತ ಕರಿಬಹುದು. ರೋಗಿಗಳು ನಿಜವಾದ ಗುಣಮುಖರಾಗದೆ ಕೇವಲ ಒಂದು ಕ್ಲಿನಿಕ್ಕಿಂದ ಮತ್ತೊಂದು ಕ್ಲಿನಿಕ್ಕಿಗೆ ಅಲೆದಾಡ್ತಾನೆ ಇರ್ತಾರೆ. ಯಾಕಂದ್ರೆ ನಿಜವಾದ ಕಾರಣ ಎಲ್ಲೋ ಆಳದಲ್ಲಿ ಅಡಗಿರುತ್ತೆ. ಹೌದು, ಅಂದ್ರೆ ಅವರ ಮನಸ್ಸಿನಲ್ಲಿ. ದಿ ರಿಯಲ್ ಕಾಸ್ ಆಫನ್ ಲೈಸ್ ಡೀಪರ್ ಅಂತ ಮೂಲ ಪಠ್ಯದಲ್ಲಿ ಹೇಳಿರೋದು ಇದನ್ನೇ. ಅದೇ ಇಲ್ಲಿ ನನ್ನದೊಂದು ಪ್ರಶ್ನೆ ಇದೆ. ಈಗ ದೇಹಕ್ಕೆ ನೋವಾದಾಗ ನಾವು ತಕ್ಷಣ ರಿಯಾಕ್ಟ್ ಮಾಡ್ತೀವಿ, ಆದ್ರೆ ನಿಜವಾದ ಕಾರಣ ಮನಸ್ಸಿನಲ್ಲಿದೆ ಅಂತ ಒಪ್ಕೊಳ್ಳೋದು ಮನುಷ್ಯರಿಗೆ ಯಾಕಷ್ಟು ಕಷ್ಟ? ಇದೊಂದು ಅತ್ಯಂತ ಸೂಕ್ಷ್ಮವಾದ ಮತ್ತು ಮುಖ್ಯವಾದ ಪ್ರಶ್ನೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾದ ಒಂದು ಪ್ರಮುಖ ವಿಚಾರ ಏನಂದ್ರೆ, ಮನಸ್ಸಿನಿಂದ ಬರ್ತಿದೆ ಅಂದಾಕ್ಷಣ ಆ ನೋವು ಸುಳ್ಳು ಅಥವಾ ಭ್ರಮೆ ಅಂತ ಅರ್ಥ ಅಲ್ಲ. ಓ, ಅಂದ್ರೆ ಆ ನೋವು ರಿಯಲ್, 100ಕ್ಕೆ 100% ನೈಜವಾದದ್ದು. ರೋಗಿಯ ಹೊಟ್ಟೆಯಲ್ಲುಂಟಾಗುವ ಅಲ್ಸರ್ ಅಥವಾ ಎದೆಯಲ್ಲಿ ಕಾಣಿಸಿಕೊಳ್ಳುವ ನೋವು ವಾಸ್ತವನೇ. ಆದ್ರೆ ಆ ನೋವಿನ ಮೂಲ ಕಾರಣ ಫಿಸಿಕಲ್ ಅಲ್ಲ, ಬದಲಿಗೆ ಮೆಂಟಲ್. ಅಂದ್ರೆ ಲಕ್ಷಣಗಳು ದೇಹದ ಮೇಲಾದ್ರೂ ಅದರ ಸ್ವಿಚ್ ಇರೋದು ಮೆದುಳಿನಲ್ಲಿ ಅಂತನಾ? ಹೌದು. ವೈಜ್ಞಾನಿಕವಾಗಿ ಹೇಳ್ಬೇಕಂದ್ರೆ ಮನುಷ್ಯ ವಿಪರೀತ ಮಾನಸಿಕ ಒತ್ತಡ ಅಥವಾ ಆತಂಕಕ್ಕೆ ಒಳಗಾದಾಗ ನಮ್ಮ ಮೆದುಳು ಫೈಟ್ ಆರ್ ಫ್ಲೈಟ್ ಅಂದ್ರೆ ಹೋರಾಡು ಅಥವಾ ಓಡಿ ಹೋಗು ಅನ್ನೋ ಒಂದು ರೆಸ್ಪಾನ್ಸ್ ಅನ್ನ ಶುರು ಮಾಡುತ್ತೆ. ಓಕೆ,
ಆಗೇನಾಗತ್ತೆ ದೇಹದಲ್ಲಿ? ಆಗ ದೇಹದಲ್ಲಿ ಕಾರ್ಟಿಸಾಲ್ ಮತ್ತು ಎಡ್ರಿನಲಿನ್ ಅಂತಹ ಹಾರ್ಮೋನ್ಗಳು ರಿಲೀಸ್ ಆಗ್ತವೆ. ಆ ಸಮಯದಲ್ಲಿ ಮೆದುಳು ದೇಹದ ಜೀರ್ಣಕ್ರಿಯೆಗೆ ಹೋಗುವ ರಕ್ತದ ಪೂರೈಕೆಯನ್ನ ಕಡಿಮೆ ಮಾಡಿ ಮಾಂಸಖಂಡಗಳಿಗೆ ಕಳುಹಿಸುತ್ತೆ. ಇದು ದೀರ್ಘಕಾಲದವರೆಗೆ ಮುಂದುವರೆದರೆ ನಿಜವಾದ ಜೀರ್ಣಕೋಶದ ಕಾಯಿಲೆಗಳು, ಅಲ್ಸರ್ಗಳು ಶುರುವಾಗ್ತವೆ. ಇಲ್ಲಿ ನೋವು ಭ್ರಮೆ ಅಲ್ಲ, ಆದರೆ ಆ ನೋವಿಗೆ ಕಾರಣವಾದ ಪ್ರೋಸೆಸ್ ಶುರುವಾಗಿದ್ದು ಮಾನಸಿಕ ಒತ್ತಡದಿಂದ. ಇದನ್ನೇ ನಾವು ಕಾಯಿಲೆಗಳ ಸುತ್ತಲಿನ ಒಂದು ಕುರುಡುತನ ಅನ್ಬೋದು. ಇದನ್ನೊಂದು ಉದಾಹರಣೆ ಮೂಲಕ ನೋಡೋದಾದ್ರೆ, ಮನೆಯಲ್ಲಿ ಒಂದು ಬಲ್ಬ್ ಪದೇ ಪದೇ ಮಿನುಗ್ತಾ ಇದ್ರೆ ನಾವು ಕೇವಲ ಆ ಬಲ್ಬನ್ನ ಹೊಸದಾಗಿ ತಂದು ಹಾಕ್ತೀವಿ. ಹೌದು. ಆದ್ರೆ ಅಸಲಿ ಸಮಸ್ಯೆ ಗೋಡೆ ಒಳಗಿರೋ ವೈರಿಂಗ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿರ್ಬೋದಲ್ವಾ? ಆ ಒಳಗಿನ ವೈರಿಂಗ್ ಅನ್ನ ಸರಿಪಡಿಸದೆ ನಾವು 1000 ಬಲ್ಬ್ ಬದಲಾಯಿಸಿದ್ರೂ ಪ್ರಯೋಜನವಿಲ್ಲ. ಕರೆಕ್ಟ್. ಸೊ ಮನೋವೈದ್ಯ ಶಾಸ್ತ್ರವು ಆ ಒಳಗಿನ ವೈರಿಂಗ್ ಅನ್ನ ಸರಿಪಡಿಸುವ ಕೆಲಸ ಮಾಡುತ್ತೆ ಎನ್ನಬಹುದೇ? ಇದೊಂದು ಅದ್ಭುತವಾದ ಉದಾಹರಣೆ. ಹೌದು, ಮನೋವೈದ್ಯ ಶಾಸ್ತ್ರ ಮಾಡೋದು ನಿಖರವಾಗಿ ಇದನ್ನೇ. ಆದ್ರೆ ದುರಂತ ಏನಂದ್ರೆ, ಈ ಅಲೆದಾಟ ಯಾಕೆ ಆಗ್ತಿದೆ, ರೋಗಿಗಳು ಯಾಕೆ ಸರಿಯಾದ ಚಿಕಿತ್ಸೆ ಪಡೆದೆ ಒದ್ದಾಡ್ತಿದ್ದಾರೆ ಅಂತ ನಮಗೆ ಈಗ ಅರ್ಥ ಆದ್ರೂ ಕೂಡ ಜನ ಮೆಕ್ಯಾನಿಕ್ ಹತ್ರ ಹೋಗ್ತಾ ಇಲ್ಲ. ಹೌದು, ಸಮಾಜದಲ್ಲಿ ಮನೋವೈದ್ಯ ಶಾಸ್ತ್ರದ ಬಗ್ಗೆ ಇರೋ ತಪ್ಪು ಕಲ್ಪನೆಗಳು, ಆ ಸ್ಟಿಗ್ಮಾ ಜನರನ್ನು ಆ ವೈರಿಂಗ್ ಸರಿಪಡಿಸುವ ಮೆಕ್ಯಾನಿಕ್ ಬಳಿ ಹೋಗಲು ಬಿಡ್ತಾ ಇಲ್ಲ. ನಿಜ, ನಮ್ಮ ಸಮಾಜದಲ್ಲಿ ಮನೋವೈದ್ಯ ಶಾಸ್ತ್ರ ಅಥವಾ ಸೈಕಿಯಾಟ್ರಿ ಅನ್ನೋ ಪದ ಕೇಳಿದ ತಕ್ಷಣ ಜನರಲ್ಲಿ ಒಂಥರ ಭಯ ಮೂಡುತ್ತೆ. ಇದೇನೋ ಸಂಪೂರ್ಣವಾಗಿ ಮಾನಸಿಕ ಸಮತೋಲನ ಕಳೆದುಕೊಂಡವರಿಗೆ ಹುಚ್ಚಾಸ್ಪತ್ರೆಯಲ್ಲಿ ನೀಡುವ ಚಿಕಿತ್ಸೆ ಅನ್ನೋ ಕಳಂಕ ಇಂದಿಗೂ ಇದೆ. ಅದೇ ದೊಡ್ಡ ಸಮಸ್ಯೆ. ಆದರೆ ವಾಸ್ತವಿಕವಾಗಿ ಪಠ್ಯದಲ್ಲಿ ಹೇಳೋ ಹಾಗೆ ಮನೋವೈದ್ಯ ಶಾಸ್ತ್ರ ಅಂದ್ರೆ ಕೇವಲ ತೀವ್ರ ಕಾಯಿಲೆಗಳ ಬಗ್ಗೆ ಅಲ್ಲ ಅಲ್ವಾ? ಖಂಡಿತ ಅಲ್ಲ. ಸೈಕಿಯಾಟ್ರಿ ಇಸ್ ನಾಟ್ ಜಸ್ಟ್ ಅಬೌಟ್ ಸಿವಿಯರ್ ಇಲ್ನೆಸ್ ಅಂತ ಮೂಲ ಪಠ್ಯ ಸ್ಪಷ್ಟವಾಗಿ ಹೇಳುತ್ತೆ. ಮನೋವೈದ್ಯ ಶಾಸ್ತ್ರ ಅಂದ್ರೆ ಕೇವಲ ತೀವ್ರವಾದ ಭ್ರಮೆಗಳು ಅಥವಾ ಭೀಕರ ಮಾನಸಿಕ ಕಾಯಿಲೆಗಳ ಚಿಕಿತ್ಸೆ ಅಷ್ಟೇ ಅಲ್ಲ. ಮತ್ತೆ ಅದರ ನಿಜವಾದ ವ್ಯಾಖ್ಯಾನ ಏನು? ಅದರ ವ್ಯಾಖ್ಯಾನ ಬಹಳ ಸರಳ ಮತ್ತು ಸುಂದರವಾಗಿದೆ. ಅದು ಮನುಷ್ಯನ ಮೆದುಳು, ಭಾವನೆಗಳು ಮತ್ತು ನಡವಳಿಕೆಗಳನ್ನ ಅರ್ಥ ಮಾಡಿಕೊಳ್ಳುವ ವಿಜ್ಞಾನ. ಮಿದುಳು, ಭಾವನೆಗಳು ಮತ್ತು ನಡವಳಿಕೆ, ಈ 3 ಅಂಶಗಳೇ ಮನುಷ್ಯನ ಇಡೀ ಅಸ್ತಿತ್ವವನ್ನ ರೂಪಿಸ್ತವೆ ಅಲ್ವಾ? ಸಮಾಜ ಇದನ್ನ ಕೇವಲ ವಿಪರೀತ ಪರಿಸ್ಥಿತಿಗಳಿಗೆ ಮಾತ್ರ ಸೀಮಿತ ಮಾಡಿರೋದು ನಿಜಕ್ಕೂ ಆಶ್ಚರ್ಯ ತರುತ್ತೆ. ಹೌದು, ಈ 3 ಅಂಶಗಳು ಹೇಗೆ ಒಂದಕ್ಕೊಂದು ಬೆಸೆದುಕೊಂಡಿವೆ ಅಂತ ನೋಡಿದ್ರೆ ಇದು ನಮಗೆ ಇನ್ನೂ ಆಪ್ತನಾಗುತ್ತೆ. ಮೆದುಳು ಅನ್ನೋದು ಒಂದು ಭೌತಿಕವಾದ ರಚನೆ. ಅದರಲ್ಲಿ ಹರಿಯುವ ರಾಸಾಯನಿಕಗಳು ಅಂದ್ರೆ ಕೆಮಿಕಲ್ಸ್ ನಮ್ಮ ಭಾವನೆಗಳನ್ನ ನಿರ್ಧರಿಸ್ತವೆ. ಓಕೆ, ಅಂದ್ರೆ ನಮ್ಮ ಇಮೋಷನ್ಸ್ ಕಂಟ್ರೋಲ್ ಮಾಡೋದು ಆ ಕೆಮಿಕಲ್ಸ್? ನಿಖರವಾಗಿ. ನಾವು ಸಂತೋಷವಾಗಿರಬೇಕಾ, ದುಃಖವಾಗಿರಬೇಕಾ ಅಥವಾ ಆತಂಕ ಪಡಬೇಕಾ ಅನ್ನೋದನ್ನ ಆ ರಾಸಾಯನಿಕಗಳು ತೀರ್ಮಾನಿಸ್ತವೆ. ಮತ್ತು ಆ ಭಾವನೆಗಳು ನಮ್ಮ ದಿನನಿತ್ಯದ ನಡವಳಿಕೆಯಾಗಿ ಅಂದ್ರೆ ಬಿಹೇವಿಯರ್ ಆಗಿ ಹೊರಬರ್ತವೆ. ನಾವು ಇತರರೊಂದಿಗೆ ಹೇಗೆ ಮಾತಾಡ್ತೀವಿ, ನಮ್ಮ ಕೆಲಸವನ್ನ ಹೇಗೆ ಮಾಡ್ತೀವಿ, ಕಷ್ಟಗಳನ್ನ ಹೇಗೆ ಎದುರಿಸ್ತೀವಿ ಅನ್ನೋದು ಈ ನಡವಳಿಕೆ. ಇವು 3 ಒಂದಕ್ಕೊಂದು ಗಾಢವಾಗಿ ಲಿಂಕ್ ಆಗಿವೆ. ಅಂದ್ರೆ ಯಾರೊಬ್ಬರ ಮೆದುಳಿನ ರಾಸಾಯನಿಕ ಕ್ರಿಯೆಯಲ್ಲಿ ಸಣ್ಣ ಏರುಪೇರಾದ್ರೂ ಅದು ಅವರ ಇಡೀ ಬದುಕಿನ ದಿಕ್ಕನ್ನೇ ಬದಲಾಯಿಸಬಹುದು ಅಲ್ವಾ? ಹೌದು. ಹಾಗಾಗಿ ಮನೋವೈದ್ಯಶಾಸ್ತ್ರ ಅನ್ನೋದು ಕೇವಲ ರೋಗಿಗಳಿಗಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನನ್ನು ತಾನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳೋಕೆ ಬೇಕಾದ ದೈನಂದಿನ ವಿಜ್ಞಾನ. ಇದು ನಿಜಕ್ಕೂ ಆಲೋಚನೆಗೆ ಹಚ್ಚುವ ವಿಚಾರ. ಮನೋವೈದ್ಯಶಾಸ್ತ್ರ ಅನ್ನೋದು ನಮ್ಮೆಲ್ಲರ ದೈನಂದಿನ ಬದುಕಿನ ಕ್ವಾಲಿಟಿಯನ್ನು ಹೆಚ್ಚಿಸುವ ಸಾಧನ ಅಂತ ಪಠ್ಯ ಹೇಳುತ್ತೆ. ಮತ್ತು ಇಲ್ಲಿಂದಾನೇ ಕಥೆಯ ದಿಕ್ಕು ಬದಲಾಗೋದು, ಆ ಕತ್ತಲೆಯಿಂದ ಬೆಳಕಿನೆಡೆಗಿನ ಪ್ರಯಾಣ ಶುರುವಾಗೋದು. ಹೌದು. ವೆನ್ ಸೈಕ್ಯಾಟ್ರಿ ಸ್ಟೆಪ್ಸ್ ಇನ್, ದ ಸ್ಟೋರಿ ಚೇಂಜಸ್. ಮನೋವೈದ್ಯಶಾಸ್ತ್ರ ಪ್ರವೇಶಿಸಿದಾಗ ಕಥೆ ಬದಲಾಗುತ್ತೆ ಅನ್ನೋದು ಬಹಳ ಪ್ರಬಲವಾದ ಮಾತು. ಇಲ್ಲಿ ಬಹಳ ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಆ ಅಲೆದಾಟದ ಹತಾಶೆಯಿಂದ ಮರುಸ್ಥಾಪನೆಯ ಭರವಸೆಯವರೆಗೆ ಒಂದು ಟ್ರಾನ್ಸಿಷನ್ ಇದೆ. ಖಂಡಿತ. ಆ ಕಥೆ ಬದಲಾಗುವ, ಮೌನ ವೇದನೆ ಕೊನೆಗೊಳ್ಳುವ ಪ್ರಕ್ರಿಯೆ ಮುಖ್ಯವಾಗಿ 3 ಕಂಬಗಳ ಮೇಲೆ ನಿಂತಿದೆ: ರೋಗ ನಿರ್ಣಯ, ಥೆರಪಿ ಮತ್ತು ಚಿಕಿತ್ಸೆ. ಸರಿ, ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಮೊದಲನೇದು ಡಯಾಗ್ನೋಸಿಸ್ ಅಥವಾ ರೋಗ ನಿರ್ಣಯ. ಇಷ್ಟು ದಿನ ಯಾವ ಸಮಸ್ಯೆಯ ವಿರುದ್ಧ ಹೋರಾಡ್ತಿದ್ದೀವಿ ಅಂತ ಗೊತ್ತಾಗದೆ ಗಾಳಿಯಲ್ಲಿ ಕತ್ತಿ ಬೀಸುತ್ತಿದ್ದ ವ್ಯಕ್ತಿಗೆ ತನ್ನ ಶತ್ರು ಯಾರು ಅಂತ ನಿಖರವಾಗಿ ತಿಳಿಯುವ ಹಂತ ಇದು. ನಿಜ. ತನಗೆ ಏನಾಗ್ತಿದೆ ಅನ್ನೋದರ ಬಗ್ಗೆ ಒಂದು ಸ್ಪಷ್ಟತೆ ಸಿಗೋದೇ ಒಂದು ದೊಡ್ಡ ಸಮಾಧಾನ ಅಲ್ವಾ? 100ಕ್ಕೆ 100 ಸತ್ಯ.
ಮಾನಸಿಕ ಸಮಸ್ಯೆಯ ಅತಿ ದೊಡ್ಡ ದುರಂತ ಅಂದ್ರೆ ಆ ಅನಿಶ್ಚಿತತೆ. ತನಗೆ ತಾನೇ ಹುಚ್ಚು ಹಿಡಿತಿದೆಯೇನೋ ಅನ್ನೋ ಆತಂಕ ರೋಗಿಯನ್ನ ಕಾಡ್ತಾ ಇರುತ್ತೆ. ಯಾವಾಗ ವೈದ್ಯರು ನೋಡು, ಇದು ನಿನ್ನ ತಪ್ಪಲ್ಲ, ಇದು ನಿನ್ನ ಗುಣದ ದೋಷವಲ್ಲ, ಬದಲಿಗೆ ಇದು ನಿನ್ನ ಮೆದುಳಿನಲ್ಲಿರುವ ಸಿರೋಟೊನಿನ್ ಅನ್ನೋ ರಾಸಾಯನಿಕದ ಕೊರತೆ ಅಂತ ಸೈಂಟಿಫಿಕ್ ಆಗಿ ವಿವರಿಸ್ತಾರೋ, ಆಗ ರೋಗಿಯ ಅರ್ಧ ಭಾರ ಇಳಿದೋಗುತ್ತೆ. ಆ ರೋಗ ನಿರ್ಣಯವೇ ಆಸ್ಪತ್ರೆಗಳ ಅಲೆದಾಟವನ್ನ ನಿಲ್ಲಿಸುತ್ತೆ. ಆದರೆ ಇಲ್ಲಿ ಎರಡನೇ ಹಂತವಾದ ಥೆರಪಿ ಬಗ್ಗೆ ಒಂದು ಸಾಮಾನ್ಯ ಸಂದೇಹ ಇದೆ ಜನರಲ್ಲಿ. ಅನೇಕರು ಅಂದ್ಕೊಳ್ತಾರೆ ಥೆರಪಿ ಅಂದ್ರೆ ಕೇವಲ ಎದುರು ಕುಳಿತು ಮಾತಾಡೋದಲ್ವಾ ಅಂತ. ಹೌದು, ಈ ಪ್ರಶ್ನೆ ತುಂಬಾ ಜನ ಕೇಳ್ತಾರೆ. ಸುಮ್ಮನೆ ಮಾತಾಡೋದ್ರಿಂದ ಅಥವಾ ನಮ್ಮ ಕಷ್ಟಗಳನ್ನ ಹಂಚ್ಕೊಳ್ಳೋದ್ರಿಂದ ಮೆದುಳಿನ ಕೆಮಿಕಲ್ ಪ್ರಾಬ್ಲಮ್ ಹೇಗೆ ವಾಸಿಯಾಗುತ್ತೆ, ಇದರಲ್ಲಿ ವಿಜ್ಞಾನ ಎಲ್ಲಿದೆ ಅನ್ನೋದು ಬಹಳ ಜನರ ಡೌಟ್. ಕೇವಲ ಹರಟೆ ಹುಡಿಯೋದಲ್ಲ ಅಥವಾ ಸುಮ್ಮನೆ ಸಾಂತ್ವನೆ ಹೇಳೋದಲ್ಲ. ವೈಜ್ಞಾನಿಕವಾಗಿ ನೋಡಿದ್ರೆ, ನಾವು ಹೊಸ ರೀತಿಯಲ್ಲಿ ಆಲೋಚನೆ ಮಾಡಿದಾಗ, ನಮ್ಮ ಭಯಗಳನ್ನ ವ್ಯವಸ್ಥಿತವಾಗಿ ಎದುರಿಸಿದಾಗ ನಮ್ಮ ಮೆದುಳಿನಲ್ಲಿ ಹೊಸ ನರಗಳ ಸಂಪರ್ಕ ಸೃಷ್ಟಿಯಾಗುತ್ತೆ. ಓ, ಹೊಸ ಸಂಪರ್ಕಗಳ? ಹೌದು, ನ್ಯೂರಲ್ ಪಾಥ್ವೇಸ್ ಅಂತೀವಿ. ಇದನ್ನೇ ವಿಜ್ಞಾನದಲ್ಲಿ ನ್ಯೂರೋಪ್ಲಾಸ್ಟಿಸಿಟಿ ಅಂತ ಕರೆಯೋದು. ಅಂದ್ರೆ ನಮ್ಮ ಆಲೋಚನೆಗಳು ನಮ್ಮ ಮೆದುಳಿನ ಫಿಸಿಕಲ್ ಆಕಾರವನ್ನೇ ಬದಲಾಯಿಸ್ತವೆ ಅಂತಾನ? ನಿಖರವಾಗಿ. ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ದಟ್ಟವಾದ ಕಾಡನ್ನ ಕಲ್ಪಿಸ್ಕೊಳ್ಳಿ. ನೀವು ಪ್ರತಿದಿನ ಒಂದೇ ದಾರಿಯಲ್ಲಿ ನಡೆದ್ರೆ ಅಲ್ಲಿ ಒಂದು ಸ್ಪಷ್ಟವಾದ ಕಾಲುದಾರಿ ನಿರ್ಮಾಣ ಆಗುತ್ತೆ. ಹೌದು, ದಾರಿ ಸೌಕಳಾಗಿರುತ್ತೆ. ಅದೇ ರೀತಿ ಮಾನಸಿಕ ಆತಂಕ ಅಥವಾ ಖಿನ್ನತೆ ಇರುವ ವ್ಯಕ್ತಿ ನಕಾರಾತ್ಮಕ ಆಲೋಚನೆಗಳೆಂಬ ಒಂದೇ ದಾರಿಯಲ್ಲಿ ನಡೆದು ಮೆದುಳಿನಲ್ಲಿ ಆ ನೆಗೆಟಿವ್ ದಾರಿ ಬಹಳ ಗಟ್ಟಿಯಾಗ್ಬಿಟ್ಟಿರುತ್ತೆ. ಥೆರಪಿ ಅನ್ನೋದು ಆ ಕಾಡಿನಲ್ಲಿ ಒಂದು ಹೊಸ ಸಕಾರಾತ್ಮಕ ದಾರಿಯನ್ನ ಕತ್ತರಿಸಿ ಹೊಸ ಕಾಲುದಾರಿಯನ್ನ ನಿರ್ಮಿಸುವ ಕೆಲಸ ಮಾಡುತ್ತೆ. ನಿರಂತರ ಥೆರಪಿಯಿಂದ ಮೆದುಳಿನ ಭೌತಿಕ ರಚನೆಯೇ ಬದಲಾಗುತ್ತೆ. ಇದು ಕೇವಲ ಮಾತಲ್ಲ, ಇದು ಅಪ್ಪಟ ಜೀವವಿಜ್ಞಾನ. ವಾವ್, ಇಂತಹ ಅದ್ಭುತವಾದ ಒಳಗುಟ್ರೆ ಇದು. ಥೆರಪಿ ಅಂದ್ರೆ ಮೆದುಳಿನ ಮರು ವೈರಿಂಗ್ ಇದ್ದ ಹಾಗೆ ಅಂತಾಯ್ತು. ಎಕ್ಸಾಕ್ಟ್ಲಿ. ಮತ್ತು ಮೂರನೇ ಹಂತವಾದ ಟ್ರೀಟ್ಮೆಂಟ್ ಅಥವಾ ಚಿಕಿತ್ಸೆ ಇದರಲ್ಲಿ ಹೇಗೆ ಕೆಲಸ ಮಾಡುತ್ತೆ? ಚಿಕಿತ್ಸೆ ಅಥವಾ ಔಷಧಿಗಳು ಆ ಹೊಸ ದಾರಿಯನ್ನ ನಿರ್ಮಿಸಲು ಬೇಕಾದ ಶಕ್ತಿಯನ್ನ ಕೊಡ್ತವೆ. ಕೆಲವೊಮ್ಮೆ ವ್ಯಕ್ತಿಯ ಮೆದುಳಿನಲ್ಲಿ ರಾಸಾಯನಿಕ ಅಸಮತೋಲನ ಎಷ್ಟು ತೀವ್ರವಾಗಿರುತ್ತೆ ಅಂದ್ರೆ ಕೇವಲ ಥೆರಪಿಯಿಂದ ಆ ಹೊಸ ದಾರಿಯನ್ನ ಮಾಡೋಕೆ ಸಾಧ್ಯ ಆಗೋದಿಲ್ಲ. ಓಕೆ, ಅಂದ್ರೆ ಎನರ್ಜಿ ಸಾಲಲ್ಲ. ಹೌದು. ಆಗ ಸರಿಯಾದ ಔಷಧಿಗಳು ಮೆದುಳಿನ ರಾಸಾಯನಿಕಗಳನ್ನ ಬ್ಯಾಲೆನ್ಸ್ ಮಾಡಿ ಥೆರಪಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುವಲು ಬೇಕಾದ ವಾತಾವರಣವನ್ನ ಸೃಷ್ಟಿಸ್ತವೆ. ಇವೆರಡರ ಕಾಂಬಿನೇಷನ್ ನಿಂದ ಮಾತ್ರ ಪೂರ್ಣ ಪ್ರಮಾಣದ ಪರಿಹಾರ ಸಾಧ್ಯ. ಈ ರೋಗ ನಿರ್ಧಾರಣೆಯ ಥೆರಪಿ ಮತ್ತು ಚಿಕಿತ್ಸೆಯ ಸಂಯೋಜನೆಯಿಂದ ಆಗುವ ಒಟ್ಟು ರಿಸಲ್ಟ್ ಏನಂದ್ರೆ ಲೈವ್ಸ್ ಆರ್ ರಿಸ್ಟೋರ್ಡ್, ಅಂದ್ರೆ ಜೀವನ ಮರುಸ್ಥಾಪನೆ ಆಗೋದು. ಖಂಡಿತ. ಕೇವಲ ಕಾಯಿಲೆ ವಾಸಿಯಾಗೋದಲ್ಲ, ಬದಲಾಗಿ ಒಬ್ಬ ವ್ಯಕ್ತಿ ತನ್ನ ಮೂಲ ಸ್ವಾಭಾವಿಕ ಸಂತೋಷದ ಬದುಕಿಗೆ ಮರಳುತ್ತಾನೆ. ಆದರೆ ಒಬ್ಬ ವ್ಯಕ್ತಿ ಈ ಮಾನಸಿಕ ವೇದನೆಯಿಂದ ಹೊರಬಂದಾಗ ಕೇವಲ ಆತನ ಜೀವನ ಮಾತ್ರ ಮರುಸ್ಥಾಪನೆ ಆಗುತ್ತಾ? ಖಂಡಿತ ಇಲ್ಲ. ಇದರ ರಿಪ್ಪಲ್ ಎಫೆಕ್ಟ್ ಅಂದ್ರೆ ಪರಿಣಾಮಗಳ ವಿಸ್ತರಣೆ ಅಷ್ಟಕ್ಕೆ ನಿಲ್ಲೋದಿಲ್ಲ. ಮಾನಸಿಕ ಕಾಯಿಲೆ ಅನ್ನೋದು ಕೇವಲ ಒಬ್ಬ ವ್ಯಕ್ತಿಗೆ ಸೀಮಿತವಾದದ್ದಲ್ಲ, ಅದೊಂದು ಕೌಟುಂಬಿಕ ಬಿಕ್ಕಟ್ಟು. ಹೌದು. ಮನೆಯಲ್ಲಿ ಒಬ್ಬ ವ್ಯಕ್ತಿ ಮೌನ ವೇದನೆಯಿಂದ ನರಳ್ತಾ ಇದ್ರೆ ಆ ಮನೆಯ ಇಡೀ ವಾತಾವರಣ ಕದಡಿ ಹೋಗಿರುತ್ತೆ. ಆ ವ್ಯಕ್ತಿಯ ಅಲೆದಾಟ, ಆತನ ವಿವರಿಸಲಾಗದ ನೋವು, ಕಾರಣ ತಿಳಿಯದೆ ಒದ್ದಾಡುತ್ತಿರುವ ಆತನ ಸ್ಥಿತಿ, ಇವೆಲ್ಲವೂ ಆತನನ್ನ ಪ್ರೀತಿಸುವವರನ್ನ, ಅಂದ್ರೆ ಆತನ ತಂದೆ ತಾಯಿ, ಸಂಗಾತಿ ಅಥವಾ ಮಕ್ಕಳನ್ನ ಅಷ್ಟೇ ತೀವ್ರವಾಗಿ ಕಾಡುತ್ತೆ ಅಲ್ವಾ? ಖಂಡಿತ ಕಾಡುತ್ತೆ. ಅವರು ಕೂಡ ಆತನೊಟ್ಟಿಗೆ ಆ ಮೆಡಿಕಲ್ ಮೆರಿಗೋ ರೌಂಡ್ನಲ್ಲಿ ಸಿಲ್ಕಿರ್ತಾರೆ, ಆತಂಕದಲ್ಲಿ ರಾತ್ರಿಗಳನ್ನ ಕಳೀತಾರೆ. ಹಾಗಾಗಿಯೇ ಮೂಲ ಪಕ್ಷದಲ್ಲಿ ಫ್ಯಾಮಿಲೀಸ್ ಫೈಂಡ್ ಪೀಸ್ ಅಂತ ಹೇಳಿರೋದು. ಮನೋವೈದ್ಯಶಾಸ್ತ್ರ ಪ್ರವೇಶಿಸಿ ಆ ವ್ಯಕ್ತಿಯ ಕಥೆಯನ್ನು ಬದಲಾಯಿಸಿದಾಗ ಇಡೀ ಕುಟುಂಬ ಆ ಮೌನ ವೇದನೆಯಿಂದ ಹೊರಬರುತ್ತೆ. ಹೌದು, ಆ ಮನೆಯಲ್ಲಿ ಮತ್ತೆ ನೆಮ್ಮದಿ ನೆಲೆಸುತ್ತೆ. ರೋಗಿಗೆ ಮರಳಿ ಭರವಸೆ ಸಿಕ್ಕರೆ ಆ ಕುಟುಂಬಕ್ಕೆ ಶಾಂತಿ ಸಿಗುತ್ತೆ. ಒಡೆದು ಹೋಗ್ತಿದ್ದ ಎಷ್ಟೋ ಸಂಬಂಧಗಳು ಮತ್ತೆ ಮರುಜೋಡಣೆಯಾಗ್ತವೆ. ಆ ಭರವಸೆ ಮತ್ತು ಶಾಂತಿಯೇ ಬದುಕಿನ ಮೂಲಾಧಾರ. ಸೊ ಇದೆಲ್ಲದರ ಅರ್ಥ ಏನು ಅಂತ ನೋಡಿದ್ರೆ, ಇದೇ ಕಾರಣಕ್ಕಾಗಿ ನಾವು ಮನೋವೈದ್ಯಶಾಸ್ತ್ರವನ್ನ ಆರೋಗ್ಯ ಸೇವೆಯಲ್ಲಿ ಬಿಟ್ಟೋದ ಕೊಂಡಿ ಅಥವಾ ಮಿಸ್ಸಿಂಗ್ ಲಿಂಕ್ ಅಂತ ಕರೆಯೋದು. ಈ ಬಿಟ್ಟು ಹೋದ ಕೊಂಡಿ ಅನ್ನೋ ರೂಪಕ ಬಹಳ ಆಳವಾದ ಅರ್ಥವನ್ನ ಹೊಂದಿದೆ. ಇಡೀ ಆರೋಗ್ಯ ವ್ಯವಸ್ಥೆಯನ್ನ ಒಂದು ದೊಡ್ಡ ಸರಪಳಿ ಅಂತ ಕಲ್ಪಿಸ್ಕೊಳ್ಳಿ. ಆ ಸರಪಳಿಯಲ್ಲಿ ಹೃದಯ ರೋಗ ಚಿಕಿತ್ಸೆ ಅಂದ್ರೆ ಕಾರ್ಡಿಯಾಲಜಿ, ನರರೋಗ ಚಿಕಿತ್ಸೆ, ಮೂಳೆ ರೋಗ ಚಿಕಿತ್ಸೆ, ಹೀಗೆ ಹಲವು ಬಲವಾದ ಕೊಂಡಿಗಳಿವೆ.
ಆದ್ರೆ ಮನುಷ್ಯನ ಸಮಗ್ರ ಆರೋಗ್ಯಕ್ಕೆ ಕೇವಲ ದೇಹದ ಭಾಗಗಳು ಸರಿಯಾಗಿ ಕೆಲಸ ಮಾಡಿದ್ರೆ ಸಾಲದು. ಆ ದೇಹವನ್ನ ನಿಯಂತ್ರಿಸುವ ಮನಸ್ಸು ಕೂಡ ಆರೋಗ್ಯವಾಗಿರಬೇಕು. ಅಂದ್ರೆ ಕೇವಲ ದೇಹಕ್ಕೆ ಚಿಕಿತ್ಸೆ ನೀಡಿ ಮನಸ್ಸನ್ನ ಹಾಗೆ ಬಿಟ್ರೆ ಆ ಆರೋಗ್ಯದ ಸರಪಳಿ ಎಂದಿಗೂ ಪೂರ್ಣಗೊಳ್ಳೋದಿಲ್ಲ. ಅದು ತುಂಡಾದ ಸರಪಳಿಯಾಗಿಯೇ ಉಳಿಯುತ್ತೆ. ನಿಖರವಾಗಿ ಆ ಸರಪಳಿಯನ್ನ ಸಂಪೂರ್ಣಗೊಳಿಸುವ ಫಿಸಿಕಲ್ ಮತ್ತು ಮೆಂಟಲ್ ಹೆಲ್ತ್ ಅನ್ನ ಬೆಸೆಯುವ ಏಕೈಕ ಕೊಂಡಿಯೇ ಮನೋವೈದ್ಯಶಾಸ್ತ್ರ. ಈ ಕೊಂಡಿ ಇಲ್ದದಿದ್ರೆ ನಾವು ಎಷ್ಟೇ ದೊಡ್ಡ ಆಸ್ಪತ್ರೆಗಳನ್ನ ಕಟ್ಟಿದ್ರು, ಎಷ್ಟೇ ದುಬಾರಿ ಸ್ಕ್ಯಾನಿಂಗ್ ಮಷಿನ್ಗಳನ್ನ ತಂದ್ರೂ ಇಡೀ ಹೆಲ್ತ್ ಕೇರ್ ಸಿಸ್ಟಮ್ ಅಪೂರ್ಣವಾಗಿಯೇ ಉಳಿಯುತ್ತೆ. ನಾವು ಆರಂಭದಲ್ಲಿ ಮಾತಾಡಿದ ಕಾರಿನ ಉಪಮೆಯಂತೆ ಇಂಜಿನನ್ನ ಸರಿಪಡಿಸದ ಹೊರತು ಮಿಕ್ಕ ಎಲ್ಲಾ ಪ್ರಯತ್ನಗಳು ಕೇವಲ ಕಣ್ಣೊರಿಸುವ ತಂತ್ರಗಳಾಗ್ತವೆ. ಹೌದು, ಅದೇ ಆಗೋದು. ಸೊ ಆ ಬಿಟ್ಟು ಹೋದ ಕೊಂಡಿಯನ್ನ ನಾವು ಬೆಸೆಯಲೇಬೇಕಾಗಿದೆ. ಮತ್ತು ಆ ಕೊಂಡಿಯನ್ನ ಬೆಸೆಯುವ ಮೊದಲ ಹೆಜ್ಜೆಯೇ ಜಾಗೃತಿ. ಪಠ್ಯದ ಕೊನೆಯಲ್ಲಿ ಹೇಳುವಂತೆ ಚೂಸ್ ಸೈಕಾಟ್ರಿ, ಚೂಸ್ ರಿಕವರಿ. ಮನೋವೈದ್ಯಶಾಸ್ತ್ರವನ್ನ ಆರಿಸಿಕೊಳ್ಳುವುದು ಅಂದ್ರೆ ಚೇತರಿಕೆಯನ್ನ ಆರಿಸಿಕೊಳ್ಳುವುದು ಒಂದೇ ಅರ್ಥ. ನಿಜ. ಜಾಗೃತಿಯು ಜೀವಗಳನ್ನ ಉಳಿಸುತ್ತೆ ಅನ್ನೋದು ಕೇವಲ ಒಂದು ಘೋಷವಾಕ್ಯವಲ್ಲ, ಅದೊಂದು ಪರಮ ಸತ್ಯ. ಹೌದು, ಮಾನಸಿಕ ಸಮಸ್ಯೆಯ ಬಗ್ಗೆ ಇರೋ ಅಜ್ಞಾನ, ಕಳಂಕ ಮತ್ತು ತಪ್ಪು ಕಲ್ಪನೆಗಳೇ ಅನೇಕ ಜೀವಗಳನ್ನ ಬಲಿ ತಗೊಳ್ತಾ ಇವೆ. ನಾವು ಈ ವಿಚಾರದ ಬಗ್ಗೆ ಮುಕ್ತವಾಗಿ ಮಾತಾಡಿದಷ್ಟು, ಜಾಗೃತಿ ಮೂಡಿಸಿದಷ್ಟು ಜನರು ತಮ್ಮ ಮೌನ ವೇದನೆಯನ್ನ ಮುರಿದು ಸಹಾಯ ಕೇಳೋಕೆ ಮುಂದೆ ಬರ್ತಾರೆ. ಸಹಾಯ ಕೇಳೋದು ದೌರ್ಬಲ್ಯವಲ್ಲ ಅನ್ನೋದು ಅರ್ಥ ಆಗೋದು. ಹೌದು, ಅದು ಗುಣಮುಖರಾಗುವ ಮೊದಲ ಮೆಟ್ಟಿಲು ಅಂತ ಜನರಿಗೆ ಅರ್ಥ ಆಗತ್ತೆ. ಇಂದಿನ ನಮ್ಮ ಈ ಆಳವಾದ ವಿಶ್ಲೇಷಣೆಯು ಕೇವಲ ಒಂದು ಮಾಹಿತಿಯಲ್ಲ, ಅದೊಂದು ಎಚ್ಚರಿಕೆ ಮತ್ತು ಸಕಾರಾತ್ಮಕ ಕರೆ. ಚರ್ಚೆಯನ್ನ ಮುಕ್ತಾಯಗೊಳಿಸ್ತಾ ನಮ್ಮೆಲ್ಲರನ್ನು ಕಾಡುವ ಒಂದು ಹೊಸ ಮತ್ತು ಆಳವಾದ ಆಲೋಚನೆಯೊಂದಿಗೆ ಈ ಸಂಚಿಕೆಗೆ ವಿರಾಮ ನೀಡೋಣ. ಖಂಡಿತ. ನಾವು ಚರ್ಚಿಸಿದಂತೆ ಮನೋವೈದ್ಯಶಾಸ್ತ್ರದ ಜಾಗೃತಿಯಿಂದ ಜೀವ ಉಳಿಯುತ್ತೆ ಎನ್ನುವುದು ಸತ್ಯ. ಹಾಗಾದ್ರೆ ಭವಿಷ್ಯದ ಬಗ್ಗೆ ಒಮ್ಮೆ ಯೋಚಿಸಿ. ಮುಂದೊಂದು ದಿನ ನಾವು ಹೇಗೆ ನಮ್ಮ ದೈಹಿಕ ತಪಾಸಣೆಗಾಗಿ, ಅಂದ್ರೆ ಬ್ಲಡ್ ಪ್ರೆಷರ್ ಅಥವಾ ಶುಗರ್ ಟೆಸ್ಟ್ ಮಾಡಿಸ್ಕೊಳ್ಳೋಕೆ ಎಷ್ಟು ಸಹಜವಾಗಿ ಆಸ್ಪತ್ರೆಗೆ ಹೋಗ್ತೀವೋ, ಅಷ್ಟೇ ಸಹಜವಾಗಿ ಯಾವುದೇ ಹಿಂಜರಿಕೆ ಇಲ್ಲದೆ ನಮ್ಮ ಮಾನಸಿಕ ತಪಾಸಣೆಯು ನಮ್ಮ ನಿತ್ಯದ ವೈದ್ಯಕೀಯ ಪದ್ಧತಿಯ ಭಾಗವಾದ್ರೆ ಹೇಗಿರುತ್ತೆ? ಓ, ಅದೊಂದು ನಿಜವಾದ ಕ್ರಾಂತಿಕಾರಿ ಬದಲಾವಣೆ ಆಗುತ್ತೆ. ಮನುಷ್ಯನ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ನಡುವಿನ ತಾರತಮ್ಯ ಕಂಪ್ಲೀಟ್ ಆಗಿ ಅಳಿಸೋಗುವ ದಿನ ಅದು. ಹೌದು, ಆ ಒಂದು ದಿನ ಈ ಜಗತ್ತಿನ ಆರೋಗ್ಯ ವ್ಯವಸ್ಥೆಯ ಚಿತ್ರಣ ಎಷ್ಟು ಅದ್ಭುತವಾಗಿ ಬದಲಾಗಬಹುದು ಅಲ್ವಾ? ಈ ಮೌನ ವೇದನೆಗಳೆಲ್ಲ ಆರಂಭದಲ್ಲೇ ನಿವಾರಣೆ ಆಗ್ಬೋದು. ಎಷ್ಟೋ ಕುಟುಂಬಗಳು ಓಡಿಯೋದು ತಪ್ಪೋದು. ನಿಜಕ್ಕೂ ಬಹುಶಃ ಅದೇ ಆ ಬಿಟ್ಟು ಹೋದ ಕೊಂಡಿಯನ್ನ ಆರೋಗ್ಯ ವ್ಯವಸ್ಥೆಯಲ್ಲಿ ಶಾಶ್ವತವಾಗಿ ಬಸಿಯುವ ಏಕೈಕ ಮಾರ್ಗವಾಗಿರ್ಬೋದು. ಆ ದಿನದತ್ತ ನಾವೆಲ್ಲರೂ ನಮ್ಮ ಆಲೋಚನೆಗಳನ್ನು ವಿಸ್ತರಿಸಬೇಕಿದೆ. ಆ ಮೌನ ವೇದನೆಗೆ ನಾವೇ ಧ್ವನಿಯಾಗಬೇಕಿದೆ.